ಶಾಲಾ ಮಕ್ಕಳಿಗೆ ಒಂದು ನಮಗ ಏನು ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಆಗ್ತಲ್ಲ, ಹೆಚ್ಚಿನ ಒಂದು ಬಸ್ಗಳನ್ನ ನನ್ನ ಕ್ಷೇತ್ರಕ್ಕೆ ಕೊಡಬೇಕು ಅನ್ನೋಂಥದ್ದು ಒಂದು ಹೇಳ್ತೀನಿ. ಅತಿಥಿ ಶಿಕ್ಷಕರಿಗೆ ಗೌರವಧನ ಜಾಸ್ತಿ ಮಾಡಬೇಕು ಅನ್ನೋಂಥದ್ದು ಕೂಡ ನಾನು ಮಾತಾಡೀನಿ. ಸಭಾಧ್ಯಕ್ಷರೇ, ನಿವೃತ್ತ ಯೋಧರಿಗೆ ಒಂದು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರಲ್ಲಿ ಒಂದು ಆಫೀಸ್ ಕೇಳಿರೋರು, ಯಾಕಂದ್ರೆ ಅವರ ಬೇಡಿಕೆಗಳನ್ನು ಕೂಡ ನಮ್ಮ ದೇಶವನ್ನ ಕಾಯ್ದಂತವರಿಗೆ ಒಂದು ಗೌರವಪೂರ್ವಕವಾಗಿ ಅವರ ಬೇಡಿಕೆಯನ್ನ ಈಡೇರಿಸಬೇಕು ಸರ್ಕಾರ ಅನ್ನೋಂಥದ್ದು. ಮತ್ತೆ ನನ್ನ ಕ್ಷೇತ್ರದಲ್ಲಿ ಒಂದು ಪಶು ಇಲಾಖೆ ಸಾಕಷ್ಟು ನಮ್ಮಲ್ಲಿ ಜಾಸ್ತಿ ಒಂದು 4 ಪಶು ಇಲಾಖೆಗಳ ಅವಶ್ಯಕತೆ ಇದೆ. ಮತ್ತೆ ಒಬ್ಬರೇ ಡಾಕ್ಟರ್ ಇರೋದ್ರಿಂದ ಅಲ್ಲಿ ನಮ್ಮ ಪಶು ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಬೇಕು. ಇವತ್ತಿಗೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದ ಭಾಗದ ಒಂದು ಏನು ಸಮಸ್ಯೆಗಳ ಬಜೆಟ್ ನಲ್ಲಿ ಒಂದು ಶಾಶ್ವತವಾದಂತ ಒಂದು ಯೋಜನೆ ಕಡ್ಡಾಯವಾಗಿ ಬಜೆಟ್ ನಲ್ಲಿ ಬರಬೇಕನ್ನಂಥದ್ದು ನನ್ನ ಬೇಡಿಕೆ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೂಡ ದೊಡ್ಡ ದೊಡ್ಡ ಕೈಗಾರಿಕೆಗಳು ITBT ಕಂಪನಿಗಳು ಬಂದಾಗ ಮಾತ್ರ ನಮ್ಮಲ್ಲಿ ನಿರುದ್ಯೋಗ ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ. ಸಭಾಧ್ಯಕ್ಷರೇ, ಪ್ರತಿಯೊಂದು ಶಾಸಕರಿಗೂ ವರ್ಷಕ್ಕೆ ಕೊಡುವ ರೂಪಾಯಿ ಏನು 2 ಕೋಟಿ ಅನುದಾನ ನಮಗೆ ಸಾಲ್ತಾ ಇಲ್ಲ. ಒಂದು 5 ಕೋಟಿ ನಿಗದಿ ಮಾಡಲಿ ಅನ್ನೋಂಥದ್ದು ಸರ್ಕಾರಕ್ಕೆ ನನ್ನ ಒತ್ತಾಯ. ಕೊನೆಯದಾಗಿ ಉತ್ತರ ಕರ್ನಾಟಕದ ಮಹಿಳಾ ಶಾಸಕರಿಗೆ ಈ ಹೆಚ್ಚು ಒಂದು ಪ್ರಾತಿನಿಧ್ಯ ಕೊಟ್ಟು ಅವರ ಹೆಚ್ಚು ಮಹಿಳೆಯರು ರಾಜಕಾರಣಕ್ಕೆ ಬರಲಿಕ್ಕೆ ತಾವು ಒಂದು ಸರ್ಕಾರ ಗಮನ ಹರಿಸಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲಾ ಮಹಿಳೆಯರು ರಾಜಕೀಯಕ್ಕೆ ಬರೋದಕ್ಕೆ ಆಸಕ್ತಿ ತೋರಿಸೋದಕ್ಕೆ ನಾವು ಒಂದು ಇಲ್ಲಿ ಸ್ಫೂರ್ತಿ ಆಗ್ಬೇಕು, ತಾವು ಸ್ಫೂರ್ತಿ ಆಗ್ಬೇಕನ್ನಂತ ಮಾತು ಹೇಳ್ತಾ ಧನ್ಯವಾದಗಳು.